ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿಲಿ ಹಾಗಲಕಾಯಿ ಪುಳಿ ಮುಂಚಿ ಮಾಡ್ತಾ ಇದ್ದೀನಿ. ಪುಳಿ ಮುಂಚಿ ಅಂತ ಹೇಳ್ತಾರೆ, ಕೆಲವರು ಮೆಣಸ್ಕಾಯಿ ಅಂತ ಹೇಳ್ತಾರೆ. ತುಂಬ ಸೂಪರ್ ಆಗಿರ್ತದೆ ಇದೊಂದು ಇದ್ದರೆ ಉಂಟಲ್ಲ, ಬೇರೆ ಏನು ಬೇಕಂತ ಇಲ್ಲ. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಸೂಪರಾಗಿ ಬರ್ತದೆ. ಇದಕ್ಕೆ ಬೆಲ್ಲ, ಹುಳಿ ಎಲ್ಲ ಕರೆಕ್ಟಾಗಿ ಹಾಕಬೇಕು. ತುಂಬ ಚೆನ್ನಾಗಿರ್ತದೆ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನೋಡಿ, ಮೊದಲಿಗೆ ನಾನು ಹಾಗಲಕಾಯನ್ನು ಕಟ್ ಮಾಡ್ತಾ ಇದ್ದೇನೆ. ಇದು ಸ್ವಲ್ಪ ಕೂಡ ನಿಮಗೆ ಕಹಿ ಬರುವುದಿಲ್ಲ. ಈ ಥರ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ನಿಮಗೆ ಉಪ್ಪಿನಕಾಯಿ ಥರ ಅನ್ನದ ಜೊತೆ ಬೇರೆ ಏನು ಬೇಕಂತ ಇಲ್ಲ. ಇದರ ಬೀಜ ಎಲ್ಲ ತೆಗಿಬೇಕು. ನೋಡಿ, ಈ ಥರ ಬೀಜ ಎಲ್ಲ ತೆಗಿತಾ ಇದ್ದೇನೆ ಒಳಗಡೆದು. ನಿಮಗೆ ಎಷ್ಟು ಫೈನಾಗಿ ಕಟ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಫೈನಾಗಿ ಕಟ್ ಮಾಡಬೇಕು. ಸಣ್ಣದಾಗಿ ಕಟ್ ಮಾಡಬೇಕು. ಕಂಚಲ ಇತ್ತನ ಎಂಚಲ ಉನೋಲಿ ಅಂತ ಹೇಳ್ತೇವೆ ನಮ್ಮ ತುಳುವಿನಲ್ಲಿ. ಅಂದರೆ ಇದು ಹಾಗಲಕಾಯಿ ಇದು ಪದಾರ್ಥ ಇದ್ದರೆ ಹೇಗೆ ಸಹ ಊಟ ಮಾಡ್ಬೋದು, ಬೇರೆ ಏನು ಬೇಕಂತ ಇಲ್ಲ ಅಂತ ಹೇಳಿ ಅದರ ಅರ್ಥ. ಅಂದರೆ ಏನು ಪದಾರ್ಥ ಬೇಕಂತಲ್ಲ, ಇದರಲ್ಲೇ ಊಟ ಮಾಡ್ಬೋದು ಅಂತ ಹೇಳಿ. ತುಂಬ ಸೂಪರಾಗಿರ್ತದೆ ಇದು. ನಿಮಗೆ ಸ್ವಲ್ಪ ಕೂಡ ಕಹಿ ಇರೋದಿಲ್ಲ. ಮೆಣಸ್ಕಾಯಿ ಈ ಥರ ಮಾಡಿದರೆ ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ಒಮ್ಮೆ ಮಾಡಿ ನೋಡಿ, ಮತ್ತು ನೀವೇ ನನಗೆ ಹೇಳ್ತೀರಿ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ಹೇಳಿ. ನೋಡಿ, ಎಲ್ಲ 2 ಹಾಗಲಕಾಯಿ ತಗೊಂಡಿದ್ದೇನೆ ನಾನು. 2 ಹಾಗಲಕಾಯಿದು ಮೆಣಸ್ಕಾಯಿ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ನಾನು ನೋಡಿ ಫಸ್ಟಿಗೆ ಈ ಥರ ಉದ್ದಕ್ಕೆ ಕಟ್ ಮಾಡ್ತೇನೆ ಎಲ್ಲ. ವಿಡಿಯೋ ನೋಡ್ತಿರುವಾಗಲೇ ನನ್ನ ಚಾನಲ್ಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಕೊಡಿ, ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಹಾಗೆ ನನ್ನ ವಿಡಿಯೋಗಳು ಇಷ್ಟ ಆದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ನೀವು ಸ್ಕಿಪ್ ಮಾಡಿದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗೋದಿಲ್ಲ. ಮಧ್ಯದಲ್ಲಿ ಸ್ಕಿಪ್ ಮಾಡಿ ನೋಡಿದರೆ. ನೋಡಿ, ಈ ಥರ ಫೈನಾಗಿ ಕಟ್ ಮಾಡಬೇಕು. ನೋಡಿ, ನೀವೆಷ್ಟು ಫೈನಾಗಿ ಕಟ್ ಮಾಡ್ತೀರಲ್ಲ ಅಷ್ಟು ಚೆನ್ನಾಗಿ ಆಗ್ತದೆ. ಚೆನ್ನಾಗಿ ಬೇಯಬೇಕು. ಮತ್ತು ಇದು ಬೇಯಿಸುವಾಗ ಕೂಡ ಅಷ್ಟೇ ಒಳ್ಳೆ ಬೇಯಬೇಕು. ನಿಮಗೆ ಹಾಗಲಕಾಯಿ ಚೆನ್ನಾಗಿ ಬೆಂದು ಉಂಟಲ್ಲ, ಇದು ಒಂಥರ ಲೇವದ ಥರ ಬರ್ತದೆ, ಹಾಗೆ ಹಾಕಬೇಕು. ತುಂಬ ಸೂಪರ್ ಆಗ್ತದೆ. ನೋಡಿ, ಎಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ ಈಗ ನಾನು. ನೋಡಿ, ಕಟ್ ಮಾಡಿ ತೊಳೆದೆಲ್ಲ ಇಟ್ಟಿದ್ದೇನೆ ನಾನು. ಚೆನ್ನಾಗಿ ನೋಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಈಗ ನೀರು ಹಾಕ್ಕೊಳ್ತಾ ಇದ್ದೀನಿ. ಬೇಯಲಿಕ್ಕೆ ನೀರು ಹಾಕಬೇಕು. ಎಷ್ಟು ನೀರು ಬೇಕು ಅಂತ ನೋಡ್ಕೊಂಡು ಹಾಕು. ನೀರು ಸ್ವಲ್ಪ ಜಾಸ್ತಿ ಹಾಕಿದರೂ ಏನು ತೊಂದರೆ ಇಲ್ಲ, ಯಾಕಂದರೆ ಚೆನ್ನಾಗಿ ಬೇಯಬೇಕಿತ್ತು ತುಂಬ. ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೊಂಡೆ. ಬೆಲ್ಲ ನೋಡಿ, ಬೆಲ್ಲದು ಒಂದು ತುಂಡು ತೆಗೆದಿದ್ದೇನೆ ನಾನು. ಒಂದು ಹಚ್ಚಿದ್ದು ಇಷ್ಟು ದೊಡ್ಡ ಬೆಲ್ಲ ಬೇಕು ಇದಕ್ಕೆ. ಹಾಗಲಕಾಯಿಗೆ ಇಷ್ಟು ಬೆಲ್ಲ ಬೇಕು. ತುಂಬ ಒಳ್ಳೆಯದಾಗ್ತದೆ ಬೆಲ್ಲ ಎಲ್ಲ. ನೋಡಿ, 10ರಿಂದ 12 ಬ್ಯಾಡಗಿ ಮೆಣಸು ತಗೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಕೊತ್ತಂಬರಿ, ದೊಡ್ಡ ಪೀಸ್ ಹುಳಿ ಬೇಕು, ನೀರುಳ್ಳಿ, ಬೆಳ್ಳುಳ್ಳಿ, ಒಂದು 1/4 ಸ್ಪೂನಷ್ಟು ಮೆಂತೆ ಮತ್ತು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು. ಇದು ಬ್ಯಾಡಗಿ ಮೆಣಸು ಮತ್ತು ಕೊತ್ತಂಬರಿಯನ್ನು ಹುರ್ಕೊಂಡಿದ್ದೇನೆ. ಮತ್ತು ಎಲ್ಲ ಹಸಿ ಹಾಕ್ಕೊಂಡಿದ್ದೀನಿ. ಜೀರಿಗೆ, ಬೆಳ್ಳುಳ್ಳಿ, ನೀರುಳ್ಳಿ ಎಲ್ಲ ಹಸಿ ಹಾಕ್ಕೊಂಡಿದ್ದೇನೆ. ನೋಡಿ, ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಮತ್ತು ಒಂದು ಸ್ವಲ್ಪ ಬೇಸೊಪ್ಪು ಮತ್ತು ನೀರು ನೋಡಿ ಹಾಕಿ ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡಿಕೊಳ್ಬೇಕು. ಚೆನ್ನಾಗಿ ಫೈನಾಗಿ, ತೆಂಗಿನಕಾಯಿಯನ್ನು ಹಾಕಲಿಲ್ಲಲ್ಲ, ಹಾಗಾಗಿ ಚೆನ್ನಾಗಿ ಬೇಗ ಪೇಸ್ಟ್ ಆಗ್ತದೆ. ನಿಮಗೆ ಫೈನಾಗಿ ಪೇಸ್ಟ್ ಆಗ್ತದೆ. ನೋಡಿ, ತುಂಬ ಹೊತ್ತೇನು ತೆಗೊಳ್ಳೋದಿಲ್ಲ ಪೇಸ್ಟ್ ಆಗಲಿಕ್ಕೆ, ಬೇಗ ರಪ್ಪ ಅಂತ ಪೇಸ್ಟ್ ಆಗ್ತದೆ. ನೋಡಿ, ಹಾಗಲಕಾಯಿ ಬೇಯ್ತಾ ಉಂಟು. ನೋಡಿ, ಬೆಲ್ಲ ಉಪ್ಪು ಎಲ್ಲ ಹಾಕಿ ಇಟ್ಟಿದ್ದೀನಲ್ಲ ಬೇಯಲಿಕ್ಕೆ. ಚೆನ್ನಾಗಿ ಬೇಯಬೇಕಿದು. ಇನ್ನೂ ಸಹ ಬೇಯಬೇಕು. ಮುಚ್ಚಿಡ್ತಾ ಇದ್ದೇನೆ ಚೆನ್ನಾಗಿ ಬೇಯಲಿ ಅಂತ ಹೇಳಿ. ನೋಡಿ, ಈಗ ಇನ್ನೂ ಸಹ ಬೇಯಲಿಲ್ಲ. ನೋಡಿ, ಇನ್ನೂ ಸಹ ಬೇಯಬೇಕು. ನಾನೀಗ ಮಸಾಲ ಹಾಕ್ತೇನೆ. ಮಸಾಲ ಹಾಕಿ ಒಟ್ಟಿಗೆ ಬೇಯಲಿ ಅಂತ ಹೇಳಿ ಒಟ್ಟಿಗೆ ಇಡ್ತೇನೆ ಬೇಯಲಿಕ್ಕೆ. ನೋಡಿ, ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೇನೆ. ಮಿಕ್ಸಿ ತೊಳೆದ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೇನೆ. ನೀರು ಅಂದರೆ ಬೇಯಬೇಕಲ್ಲ ಚೆನ್ನಾಗಿ. ಅದು ಚೆನ್ನಾಗಿ ನಿಮಗೆ ಸಾಫ್ಟ್ ಆಗಬೇಕು. ಹಾಗಲಕಾಯಿ ತುಂಬ ಇದು ಕುದಿದು ಉಂಟಲ್ಲ, ಚೆನ್ನಾಗಿ ಕುದಿಯುತ್ತದಲ್ಲ,
ಕುದಿದು ಇದರ ಮೇಲೆ ಒಂಥರ ಶೈನಿಂಗ್ ಥರ ಬರ್ತದೆ, ಅಲ್ಲಿ ತನಕ ಚೆನ್ನಾಗಿ ಕುದಿಬೇಕು, ಒಂಥರ ಲೇವರ್ ಥರ ಆಗ್ತದೆ, ತುಂಬ ಸೂಪರ್ ಆಗ್ತದೆ ನೋಡಿ. ಇದಕ್ಕೆ ಉಪ್ಪು ಹಾಕ್ಕೊಂಡೆ ನಾನು, ಉಪ್ಪು ಸ್ವಲ್ಪ ಕಮ್ಮಿ ಉಂಟು ಅಂತ ಹೇಳಿ ಹಾಕ್ಕೊಂಡೆ. ನಾವು ಅಷ್ಟಮಿಗೆಲ್ಲ ಮಾಡ್ತೇವೆ ಹೆಚ್ಚಾಗಿ, ಕೃಷ್ಣ ಜನ್ಮಾಷ್ಟಮಿಗೆಲ್ಲ ಉಂಟಲ್ಲ ಮಾಡ್ತೇವೆ ಇದು. ಹುಳಿ ಬದಲಿಗೆ ಅಮಟೆಕಾಯಿ ಹಾಕಿದರೆ ಕೂಡ ತುಂಬ ಚೆನ್ನಾಗಿರ್ತದೆ. ಒಂದು 6-7 ಆದರೂ ಅಮಟೆಕಾಯಿ ಬೇಕು, ಒಂದು 2 ಇದರದ್ದು ಹಾಗಲಕಾಯಿದು ಮೆಣಸ್ಕಾಯಿ ಮಾಡೋದಾದರೆ ಇದು ಅಮಟೆಕಾಯಿ ಹಾಕಿದರೆ ಅದು ಕೂಡ ತುಂಬ ಟೇಸ್ಟ್ ಆಗ್ತದೆ. ನಿಮಗೆ ಹುಳಿ ಹಾಕಬೇಕಂತ ಇಲ್ಲ, ಅದರ ಬದಲಿಗೆ ಅಮಟೆಕಾಯಿ ಹಾಕ್ಬೋದು. ನೋಡಿ ತುಂಬ ಸೂಪರಾಗಿ ಬಂದಿದೆ ನೋಡಿ, ಚೆನ್ನಾಗಿ ನೋಡಿ, ಒಂಥರ ಶೈನಿಂಗ್ ಬರ್ತದೆ. ಇದು ಕುದಿದು ಆಗುವಾಗ ತುಂಬ ಸೂಪರ್ ಆಗ್ತದೆ ನೋಡಿ. ಇದಿದ್ರೆ ಉಂಟಲ್ಲ ಗಂಜಿ ಊಟಕ್ಕೆ ತುಂಬ ಸೂಪರ್ ಆಗ್ತದೆ, ನಿಮಗೆ ಬೇರೆ ಏನು ಬೇಕಂತ ಇಲ್ಲ ನೋಡಿ. ಬಾಯ್ಲ್ಡ್ ರೈಸ್ ಮತ್ತು ಇದು ಉಂಟಲ್ಲ ಮೆಣಸ್ಕಾಯಿ ಉಂಟಲ್ಲ, ಇದ್ದರೆ ತುಂಬ ಸೂಪರ್ ಆಗ್ತದೆ, ನಿಮಗೆ ತುಂಬ ಟೇಸ್ಟ್ ಆಗ್ತದೆ. ಉಪ್ಪಿನಕಾಯಿ ಥರ ನಿಮಗೆ ಊಟ ಮಾಡ್ಬೋದು, ಗಂಜಿ ಊಟಕ್ಕೆ ತುಂಬ ಚೆನ್ನಾಗಿರ್ತದೆ ನೋಡಿ. ಚೆನ್ನಾಗಿ ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಇದು ಮಾಡಬೇಕು ನೋಡಿ. ಈಗ ಒಗ್ಗರಣೆ ಇಟ್ಟಿದ್ದೇನೆ ಇದಕ್ಕೆ ನೋಡಿ, ಒಂದು ಪ್ಯಾನ್ನಲ್ಲಿ ತೆಂಗಿನ ಎಣ್ಣೆ ಬಿಸಿಗೆ ಇಟ್ಟಿದ್ದೇನೆ. ಅದಕ್ಕೆ ಸಾಸಿವೆ ಒಂದು ಅರ್ಧ ಸ್ಪೂನು, ಅದು ಚಟಪಟ ಆಗುವಾಗ ಜಜ್ಜಿದ ಬೆಳ್ಳುಳ್ಳಿ ಮತ್ತು ಬೇಸೊಪ್ಪು ಹಾಕ್ಕೊಂಡಿದ್ದೇನೆ. ಇದು ಬೆಳ್ಳುಳ್ಳಿ ಉಂಟಲ್ಲ ಚೆನ್ನಾಗಿ ಕಲರ್ ಬರಬೇಕು, ನಿಮಗೆ ಒಂಥರ ಗೋಲ್ಡನ್ ಕಲರ್ ಬರ್ತದೆ, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ನಿಮ್ಮದು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ್ರೇ ಫ್ಲೇವರ್ ಬರೋದು, ಒಳ್ಳೆ ಫ್ಲೇವರ್ ಬರ್ತದೆ ನೋಡಿ. ಸ್ವಲ್ಪ ಇಂಗು ಕೂಡ ಹಾಕ್ಕೊಂಡೆ ನೋಡಿ, ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇಂಗು ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಬೋದು, ಇದ್ರೆ ಹಾಕ್ಕೊಳ್ಬೋದು ನೋಡಿ. ಒಗ್ಗರಣೆ ಮಾಡಿ ಹಾಕ್ಕೊಳ್ತಾ ಇದ್ದೇನೆ, ತುಂಬ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ ನೀವು ಕೂಡ. ಹಾಗಲಕಾಯಿ ಮೆಣಸ್ಕಾಯಿ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.